ಶಾಲೆಗಳೆಲ್ಲ ಶುರುವಾದವು. ಹೇಗಿವೆ ಸರ್ಕಾರಿ ಶಾಲೆಗಳು? ಹೊಸ ಸಚಿವರಿಗೆ ಸವಾಲ್. ಸರ್ಕಾರಿ ಶಾಲೆ ಉಳಿಸಿ ನ್ಯೂಸ್ 18 ಅಭಿಯಾನ. ಬೇಸಿಗೆ ರಜೆ ಮುಗಿಯಿತು. ನಾಡಿದ್ದಿನಿಂದ ಶಾಲೆ ಶುರು. ಎಲ್ಲೆಲ್ಲಿ ಹೇಗಿವೆ ಸರ್ಕಾರಿ ಶಾಲೆಗಳು? ನ್ಯೂಸ್ 18 ನಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿಯ ಅನಾವರಣ. ಬೇಸಿಗೆ ರಜೆ ಮುಗಿದಿದೆ, ಶಾಲೆಗಳು ಆರಂಭ ಆಗಿದೆ. ಹಾಗಾದ್ರೆ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ? ಆ ಶಾಲೆಗಳಲ್ಲಿ ಮಕ್ಕಳು ಕಲಿಯೋದಕ್ಕೆ ಸಾಧ್ಯ ಇದೆಯಾ? ಇವೆಲ್ಲವನ್ನ ಕೂಡ ನ್ಯೂಸ್ 18 ನಿಮ್ಮ ಮುಂದೆ ಇಡ್ತಾ ಇದೆ. ಬಿದ್ದು ಹೋಗುವಂತಿವೆ ಸರ್ಕಾರಿ ಶಾಲೆಗಳು. ಸರ್ಕಾರಿ ಶಾಲೆಗಳನ್ನ ಉಳಿಸೋಣ. ಇದು ನಿಮ್ಮ ನ್ಯೂಸ್ 18 ನಿಂದ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ. ರಾಯಚೂರಲ್ಲಿ ಸರ್ಕಾರಿ ಶಾಲೆಯ ಸ್ಥಿತಿ ಹೇಗಿದೆ? ರಾಯಚೂರಲ್ಲಿ ಮಕ್ಕಳ ಸಾವನ್ನ ಆಹ್ವಾನಿಸುವಂತಿದೆ ಶಾಲೆ. 1996ರಲ್ಲಿ ನಿರ್ಮಾಣ ಆಗಿರುವಂತಹ ಈ ಶಾಲೆಯಲ್ಲಿ 1ರಿಂದ 5ನೇ ತರಗತಿವರೆಗೂ ಕೂಡ ಕ್ಲಾಸ್ ಇದೆ. ದೇವದುರ್ಗ ತಾಲೂಕಿನ ರೇಕಲಮರಡಿ ಶಾಲೆಯ ಸ್ಥಿತಿಯನ್ನ ನಾವು ನಿಮ್ಗೆ ತೋರಿಸ್ತೀವಿ. ಆಗಲೋ ಈಗಲೋ ಅಂತ ಬೀಳುವ ರೀತಿಯಲ್ಲಿದೆ ಈ ಸರ್ಕಾರಿ ಶಾಲೆ. ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳುಹಿಸಲ್ಲ, ಸರ್ಕಾರಿ ಶಾಲೆ ಸರಿ ಇಲ್ಲ ಅಂತ ಹೇಳೋ ಬದಲು ನಾವು ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ಅನ್ನೋದನ್ನ ಮೊದಲು ನೋಡ್ಬೇಕಾಗತ್ತೆ. ಈಗ ಅಧಿಕಾರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಅವರೆಲ್ಲರೂ ಕೂಡ ಇದರ ಕಡೆ ಗಮನ ವಹಿಸಬೇಕು. ಆಗ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಹೋಗಿ ಕಲಿಯೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಶಿಥಿಲಾವಸ್ಥೆಯಲ್ಲಿರೋ ಕೊಠಡಿಯಲ್ಲಿ ಮಕ್ಕಳಿಗೆ ಪಾಠ ಮಾಡಲಾಗುತ್ತೆ. ಈ ಕೊಠಡಿಯಲ್ಲಿ ಕೂತ್ರೆ ಅನಾಹುತ ಕಟ್ಟಿಟ್ಟ ಬುತ್ತಿ. ಶಿಥಿಲಗೊಂಡ ಈ ಕಟ್ಟಡವನ್ನ ತೆರವುಗೊಳಿಸಿ ಅಂತ ಗ್ರಾಮಸ್ಥರು ಮನವಿ ಮಾಡಿದ್ರು, ಪ್ರಯೋಜನ ಆಗಿಲ್ಲ. ಪ್ರಾರಂಭವಾದಾಗ ಇದು ಕೇವಲ 1 ಕೋಣೆ ಹೊಂದಿತ್ತು. ಈಗ ಇದನ್ನ ಹೊರತುಪಡಿಸಿ 2 ಹೊಸ ಕೋಣೆ ಕಟ್ಟಲಾಗಿದೆ. ಆದ್ರೆ ಅದಕ್ಕೆ ಹೊಂದಿಕೊಂಡಿರುವ ಈ ಕೋಣೆ ಮತ್ತು ಅಡುಗೆ ಕೋಣೆ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದೆ. ರಾಯಚೂರಿನ ರೇಕಲಮರಡಿ ಶಾಲೆಯ ದುಸ್ಥಿತಿ ಬಗ್ಗೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹೂಗಾರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಶಾಲೆಗಳು ಪ್ರಾರಂಭವಾಗಲಿವೆ. ಹಾಗೆ ಪ್ರಾರಂಭವಾಗ್ತಕ್ಕಂಥ ಶಾಲೆಗಳ ಪರಿಸ್ಥಿತಿ ಇವತ್ತು ಹೇಗಿದೆ ಎನ್ನುವಂತಹ ರಿಯಾಲಿಟಿ ಚೆಕ್ ಅನ್ನ ನ್ಯೂಸ್ 18 ತಂಡ ಮಾಡ್ತಾ ಇದೆ. ನಾನಿವತ್ತು ರೇಕಲಮರಡಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಇದ್ದೀನಿ. ಈ ಒಂದು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೇಗಿದೆ, ಇದರ ಪರಿಸ್ಥಿತಿ ಹೇಗಿದೆ, ಇದು ಶಿಥಿಲಾವಸ್ಥೆ ತಲುಪಿದ್ರು ಕೂಡ ಇದು ಯಾವ ರೀತಿಯಾಗಿ ಅಧಿಕಾರಿಗಳ ಕಣ್ಣಿಗೆ ಕಂಡಿಲ್ಲ ಅಂತಕ್ಕಂತಹ ವಾಸ್ತವ ಸ್ಥಿತಿಯನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು 2 ಕೋಣೆಗಳಿದಾವೆ. ಈ 2 ಕೋಣೆಗಳ ಪಕ್ಕದಲ್ಲಿರ್ತಕ್ಕಂತಹ ಒಂದು ಕೋಣೆ ಏನಿದೆಯಲ್ಲ, ಇದು ಸಂಪೂರ್ಣವಾಗಿ ಶಿಥಿಲಾವಸ್ಥೆ ತಲುಪಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಶಾಲೆ ಏನಿದೆ ಇದರ ಅಡಿಯಲ್ಲಿ ಮಕ್ಕಳು ಕೂತ್ಕೋತಾರೆ, ನಿಲ್ತಾರೆ, ಆಡ್ತಾರೆ. ಆದ್ರೆ ಪಕ್ಕದಲ್ಲೇ ಇರತಕ್ಕಂಥ ಈ ಬಿಲ್ಡಿಂಗ್ ಅಲ್ಲೂ ಕೂಡ ಈ ಮಕ್ಕಳು ಹೋಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂತ ಕೇಳಿದ್ರೆ ಇದೊಂದು ಕಿರಿಯ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ಮಕ್ಕಳು ಇಲ್ಲೂ ಕೂಡ ಆಡಬಹುದು. ಆದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಇದರ ಛತ್ತು ಅವರ ಮೇಲೆ, ಮಕ್ಕಳ ಮೇಲೆ ಬೀಳಬಹುದು. ನೋಡಬಹುದು, ನಿಮ್ಗೆ ಕಾಣಿಸ್ತಿರಬಹುದು, ಈಗಾಗಲೇ ಛತ್ತು ಉದುರಿ ಬಿದ್ದಿರತಕ್ಕಂಥದ್ದು. ಇದ್ಯಾವುದು ಕೂಡ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ. ಇನ್ನು ಒಳಗಡೆ ಹೋದ್ರೂ ಕೂಡ ಇದು ಸಾಕಷ್ಟು ಏನಪ್ಪಾ ಅಂತ ಹೇಳಿದ್ರೆ ಶಿಥಿಲಾವಸ್ಥೆ ತಲುಪಿರ್ತಕ್ಕಂಥದ್ದು. ಇದನ್ನ ಸರಿಪಡಿಸ್ತಕ್ಕಂಥ ಕಾರ್ಯ, ಇದನ್ನು ಡೆಮಾಲಿಷನ್ ಮಾಡಿ ಇಲ್ಲಿ ಹೊಸ ಕಟ್ಟಡವನ್ನ ಕಟ್ಟತಕ್ಕಂಥ ಕೆಲಸ ಇವತ್ತು ಶಿಕ್ಷಣ ಇಲಾಖೆಯಿಂದ ಆಗಬೇಕಾಗಿತ್ತು. ಆದರೆ ಆಗದೇ ಇರತಕ್ಕಂಥದ್ದು ನಿಜಕ್ಕೂ ದುರಂತ. ಹಾಗಾಗಿ ಶಿಥಿಲಾವಸ್ಥೆ ತಲುಪಿರ್ತಕ್ಕಂಥ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಿಗೆ ತೆರಳತಕ್ಕಂಥ ಬಡ ಮಕ್ಕಳ ಜೀವ ಮತ್ತು ಪ್ರಾಣ ಎಷ್ಟು ಮುಖ್ಯ ಅಂತಕ್ಕಂತಹ ವಿಚಾರವನ್ನು ಇಟ್ಟುಕೊಂಡು ನ್ಯೂಸ್ 18 ಈಗ ಹೊಸದೊಂದು ಏನಪ್ಪಾ ಅಂತ ಹೇಳಿದ್ರೆ ಯೋಜನೆಗೆ ಕೈ ಹಾಕಿರ್ತಕ್ಕಂಥದ್ದು. ಆ ರೀತಿಯ ಅಭಿಯಾನಕ್ಕಾಗಿ ಇವತ್ತು ಈ ಒಂದು ಶಾಲೆಯನ್ನ ಆಯ್ಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಈ ಶಾಲೆಯ ದುಸ್ಥಿತಿಯನ್ನ ಇವತ್ತು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಇಡೀ ಜಿಲ್ಲೆಯಲ್ಲಿ ಎಷ್ಟು ಶಾಲೆಗಳು ಇವತ್ತು ಶಿಥಿಲಾವಸ್ಥೆ ತಲುಪಿವೆ, ಎಷ್ಟು ಶಾಲೆಗಳು ದುರಸ್ತಿ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಅಂತಕ್ಕಂಥ ಅಂಕಿ ಅಂಶವನ್ನ ನಾವು ನೀಡುತ್ತೇವೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ಕನ್ನಡ. ಇನ್ನು ದೇವದುರ್ಗ ಶಾಸಕಿಯಾಗಿರುವ ಕರೆಮ್ಮ ಅವರು ಶಾಲೆಯ ದುಸ್ಥಿತಿ ಬಗ್ಗೆ ಏನ್ ಹೇಳಿದ್ರು, ನೋಡೋಣ. ಇಡೀ ಜಗತ್ತಿನಲ್ಲಿ ಮಾದರಿ ಕ್ಷೇತ್ರ ಮಾಡ್ತೀನಿ ಅಂತ ಹೇಳೋಂಥದ್ದು ಅವರು ಒಂದಲ್ಲ ಎರಡಲ್ಲ, ಎಲ್ಲ ಸುಳ್ಳಿನ ಸರ್ದಾರವರು. ಅವ್ರು ಏನು ಮಾಡ್ಯಾರ ಅನ್ನೋಂಥದ್ದು ತಮ್ಮ ಮುಖಾಂತರ ಇಲ್ಲೇ ಶಾಲೆ ಮುಂದಾಗ, ರೇಕಲಮರಡಿ ಶಾಲೆ ಮುಂದೆ ನಿಂತು ನೋಡಿದಾಗ ಅಲ್ಲಿಗ ಬೀಳೋ ಒಂದು ಸ್ಥಿತಿಯಲ್ಲಿ ಇದ್ದಂಥ ಒಂದು ಇದನ್ನ ನೋಡಿದಾಗ ನಿಮಗೆ ಗೊತ್ತಾಗ್ತದ. ಅಲ್ಲ, ಎಲ್ಲ ಬೀಳಕ್ಕಾಗಿಲ್ಲ. ಇಲ್ಲಿ ಯಾರು ಕುಂದ್ರಕ್ಕೆ ಒಳ್ಳೆ ನೀರು, ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ಏನಿಲ್ಲ ಅಂತೇಳಿ ಆದರೆ ನಾವು ಮಾಡ್ತೀವಿ ಮುಂದೆ. ಈಗ ಅವರು ಹೇಳಿದಂಥ ವಿದ್ಯಾಕಾಶಿ ಇಲ್ಲೇ ನೀವು ನೋಡ್ರಿ, ಇದು ಎಷ್ಟು ಸುಳ್ಳು ಹೇಳ್ಯಾರ ಅನ್ನೋಂಥದ್ದು. ಇಡೀ ತಾಲೂಕಾದ್ಯಂತ ನಿಜವಾಗ್ಲೂ ಅವರು ಶಿಕ್ಷಣಕ್ಕೆ ಒತ್ತು ಕೊಟ್ಟಿಲ್ಲ. ನಾವು ಬಂದಿವೆಲ್ಲ ಪ್ರತಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಗಳಿಗೆ ಭೇಟಿಯಾಗಿ ಅಲ್ಲಿ ಏನು ಮೂಲಭೂತ ಸೌಕರ್ಯಗಳವ, ಏನು ಮಾಡಬೇಕನ್ನೋದ್ರ ಬಗ್ಗೆ ನಾವು ಅಧಿಕಾರಿಗಳ ಬಗ್ಗೆ